सदाशिवाय श्रीमन्महादेवाय नमः। विश्वनमृत्यभ्यं या देवी सर्वमंगलम त्रयो संसातं संप्रतो जयमंगलम जयमंगलम ನಿಲ್ಸಕ್ಕ ಪಿನ್ನ ಇದು ಭಾರಿ ದಿನದ ಬೇಡಿಕೆ DN ಕೆರೆ ದಾನನಾಯಕನ ಕೆರೆ ಹಳ್ಳಿಯ ಗ್ರಾಮಸ್ಥರ ಬೇಡಿಕೆ ಇದು. ಸುಮಾರು 2-3 ವರ್ಷಗಳಿಂದ ಪದೇ ಪದೇ ನಮಗೆ ರಿಕ್ವೆಸ್ಟ್ ಬರ್ತಾಯಿತ್ತು. ಹಣದ ವ್ಯವಸ್ಥೆಯನ್ನು ನೋಡಿ ಮಾಡಬೇಕನ್ನೋ ಒಂದು ಉದ್ದೇಶದಲ್ಲಿ ಸ್ವಲ್ಪ ಡಿಲೇ ಆಯಿತು. ಹಾಗಾಗಿ ಇವತ್ತು ಅದಕ್ಕೆ ಮುಹೂರ್ತ ಕೂಡಿ ಬಂದಿದೆ. ಸುಮಾರು 65ರಿಂದ 70 ಲಕ್ಷದ ಹಂತದಲ್ಲಿ 70 ಲಕ್ಷದ ವೆಚ್ಚದಲ್ಲಿ ಮೊದಲನೇ ಹಂತದಲ್ಲಿ ಈಗ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಿದೆ. ಸಮುದಾಯ ಭವನವನ್ನು ಸ್ಟಾರ್ಟ್ ಮಾಡಿದೆ. ಮೊದಲನೇ ಹಂತದಲ್ಲಿ ಗ್ರೌಂಡ್ ಫ್ಲೋರ್ ಮಾತ್ರ ಇರ್ತದೆ. ಆದಮೇಲೆ ಹಂತ 2ನ್ನು ತಗೊಂಡು ಸುಸಜ್ಜಿತವಾಗಿ ಮಾಡಿಕೊಡ್ಬೇಕನ್ನೋ ಒಂದು ವಿಚಾರ ಇದೆ. ಸುಮಾರು ಹಳ್ಳಿಗಳಲ್ಲಿ ಈಗ ನಾವು ಸಮುದಾಯ ಭವನವನ್ನು ಮಾಡಿಕೊಟ್ಟಿದ್ದೀವಿ. ಇದನ್ನು ಮಾಡಿಕೊಡೋ ಉದ್ದೇಶ ಏನಂದರೆ, ಇಡೀ ಹಳ್ಳಿಯ ಜನ ಒಂದು ಕಡೆ ಸೇರಿ ಅವರ ಕಲೆಯನ್ನು ಪಾರಂಪರಿಕವಾಗಿ ನಡೆಸ್ಕೊಂಡ್ಬಂದಿರೋವಂಥ ಆಚರಣೆಗಳನ್ನು ನಡೆಸಲಿಕ್ಕೆ, ಮದುವೆ, ಮುಂಜಿ ಇಂಥ ಕಾರ್ಯಕ್ರಮ ಒಂದು ಕಡೆ ಸೇರಿ ಮಾಡಲಿಕ್ಕೆ, ಎಲ್ಲರೂ ಹೋಗಿ ಹೊಸಪೇಟೆಯಲ್ಲಿ ಅಥವಾ ಸುತ್ತಮುತ್ತ ಪಟ್ಟಣಗಳಿಗೆ ಹೋಗಿ ಮಾಡಿಬಿಡೋದು, ದುಡ್ಡನ್ನು ಖರ್ಚು ಮಾಡೋ ಶಕ್ತಿ ಇಲ್ಲದೆ ಇರ್ಬೋದು, ಅಥವಾ ತುಂಬ ದೂರ ಅನ್ನೋ ಒಂದು ವಿಚಾರ ಇರ್ಬೋದು. ಸೊ ನಮ್ಮ ಹಳ್ಳಿಯಲ್ಲೇ ಒಂದು ವ್ಯವಸ್ಥೆ ಇದ್ದರೆ ಎಲ್ಲರೂ ಖುಷಿಯಿಂದ ಮಾಡ್ಬೋದು. ಹಣದ ಭಾರ ಕಡಿಮೆ ಆಗ್ತದೆ, ವ್ಯವಸ್ಥೆ ಇರ್ತದೆ. ಹಾಗಾಗಿ ಅದನ್ನೆಲ್ಲ ಮನಗಂಡು ಇದನ್ನು ಮಾಡಿದೆ. ಮೊದಲನೇದಾಗಿ ನಾವು ಮರಿಯಮ್ಮನಹಳ್ಳಿ ಹತ್ರ ನಿಮ್ಮ ದಾನನಾಯಕನಗರ ಪಂಚಾಯಿತಿಯ ಪ್ರಿಯಾಂಕ ನಗರದಲ್ಲಿ ಮೊದಲನೇದಾಗಿ ತೊಗೊಂಡ್ವಿ. ನೆಕ್ಸ್ಟು ದಾನಾಪುರ, ಆಮೇಲೆ ಹನುಮನಹಳ್ಳಿ, ಆಮೇಲೆ ನಾಗಲಾಪುರದಲ್ಲಿ ಮಾಡಿದೆ. ಗರಗದಲ್ಲಿ ಕೆಲಸ ನಡೀತಾ ಇದೆ. ಸೊ ಇವು ಸುಮಾರು ವ್ಯವಸ್ಥೆಗಳ ಬಗ್ಗೆ ವಿಚಾರ ಇದೆ. ಮುಂದಿನ ಹಂತದಲ್ಲಿ ಹಣದ ವ್ಯವಸ್ಥೆಯನ್ನು ನೋಡಿ ಒಂದೊಂದೇ ಕಾರ್ಯವನ್ನು ತಗೊಂಡು ಎಲ್ಲರ ಜೀವನ ಚೆನ್ನಾಗಿ ನಡೀಲಿಕ್ಕೆ ಏನು ಬೇಕು, ಮೀನ್ಸ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಂಪ್ರೂವ್ ಮಾಡಲಿಕ್ಕೆ ಏನಾಗಬೇಕು, ನಮ್ಮ ಸಹಕಾರ ಯಾವಾಗಲೂ ಇದ್ದೇ ಇರುತ್ತೆ. ಇದೇ ಥರ ಮಾಡ್ತಾ ಎಲ್ಲರೂ ಸಹಕಾರ ಇರಲಿ ಅಂತಲೂ ಸಹ ಕೇಳ್ಕೊತೀನಿ. ತುಂಬ ಥ್ಯಾಂಕ್ಸ್. ಕಟ್ಟಡ ಮುಗಿಯುವ ಹಂತದ ಮೀನ್ಸ್ ಇನ್ನೊಂದು 6-7 ತಿಂಗಳುಗಳ ಇದರಲ್ಲಿ ಮುಗೀತದೆ ಫೇಸಲ್ಲಿ. ಅದು ಸಹ ಸುತ್ತಮುತ್ತ ಎಲ್ಲ ಹಳ್ಳಿಗಳಿಗೆ ಭಾರಿ ಅನುಕೂಲ ಆಗುತ್ತೆ. ನಾನು ತಿಳಿದಂಗೆ ಅದರ ಹಿಸ್ಟ್ರಿ ಸುಮಾರು 600ರಿಂದ 700 ಜನ ಅಲ್ಲಿ ಓದ್ತಾರೆ ಹೈಸ್ಕೂಲು. ಅದು ಸಹ ತುಂಬ ಚೆನ್ನಾಗಿ ಬರ್ತಾಯಿದೆ. ಬಿಲ್ಡಿಂಗ್ ಎಜುಕೇಷನ್ ಸಪೋರ್ಟ್ ಸಿಗ್ತದೆ ಎಲ್ಲರಿಗೂ. ನಾವು ಅದನ್ನು ಮಾದರಿ ಶಾಲೆಯನ್ನಾಗಿ ಮಾಡಬೇಕನ್ನೋ ಗುರಿ ಇದೆ. ಎಲ್ಲರ ಸಹಕಾರ ಇದ್ದರೆ ಹಾಗೆ ಆಗ್ತದೆ. ನೋಡೋಣ. ತುಂಬ ಹಿಂದೆ ಮೀನ್ಸ್ ಮಾರ್ಚ್ ಏಪ್ರಿಲ್ನಲ್ಲೇ ಭಾರಿ ಇದ್ರ ಬಗ್ಗೆ ವಿಚಾರ ಮಾಡಿದ್ವಿ. ಹೋದ ತಿಂಗಳು ಅದು ಹಿಂದಿನ ತಿಂಗಳು ಸರಿಯಾದ ನನಗೆ ಸ್ಟ್ಯಾಟಿಸ್ಟಿಕ್ಸ್ ಸಿಗಲಿಲ್ಲ. ಎಲ್ಲಿ ಯಾವ ದನಗಳು ಮೇವಿಂದ ಕಷ್ಟದಲ್ಲಿದ್ದಾರೆ, ಜನರು ಸರಿಯಾಗಿ ನನಗೆ ಸ್ಟ್ಯಾಟಿಸ್ಟಿಕ್ಸ್ ಕೊಡಲಿಲ್ಲ. ಸಂಬಂಧಪಟ್ಟ ಕೆಲವೊಂದಿಷ್ಟು ವ್ಯಕ್ತಿಗಳನ್ನು ನಾನು ಸಹ ವಿಚಾರಿಸಿದೆ. ಈಗ ನಾನು ಮೇವು ಕೊಡಬೇಕಂತ ಹೋದರೆ ಮತ್ತೆ ಅದು ಒಳ್ಳೆ ರೀತಿಯಲ್ಲಿ ಎಲ್ಲರಿಗೆ ತಲುಪ್ತದೆ ಅನ್ನೋದು ನನಗೆ ಸಹ ನಂಬಿಕೆ ಇಲ್ಲ. ನನಗೆ ನನ್ನ ಸ್ವಂತವಾಗಿ ನನಗೆ ಅದ್ರ ಬಗ್ಗೆ ನಂಬಿಕೆ ಇಲ್ಲದಿದ್ದಾಗ ನಾನು ಹೇಗೆ ಅದ್ರ ಬಗ್ಗೆ ಕೈ ಹಾಕಲಿ ಅನ್ನೋ ವಿಚಾರ ನನಗೆ ಬಂತು. ಹಾಗಾಗಿ ನಾನು ಅದರಲ್ಲಿ ಮುಂದುವರಿಲಿಲ್ಲ. ಆಮೇಲೆ ನೀರಿನ ವ್ಯವಸ್ಥೆ ಸುತ್ತಮುತ್ತ ಎಲ್ಲ ನೋಡ್ತಾ ಇದೆ. ಸಾಕಷ್ಟು ಟ್ಯಾಂಕರ್ಗಳೆಲ್ಲ ಬಿಡ್ತಾ ಇದೆ. ಎಲ್ಲೆಲ್ಲಿ ಕೇಳ್ತಾರೆ, ಹಬ್ಬ ಹರಿದಿನ ಮುಂಜಿ ಜಾಸ್ತಿ ಜನಜಂಗುಳಿ ಇದ್ದಾಗ, ನೀರಿನ ಅಭಾವ ಇದ್ದಾಗ ನಾವು ಸಪೋರ್ಟ್ ಮಾಡ್ತಾಯಿದ್ದೀವಿ. ಎಲ್ಲ ಕಡೆ ಎಷ್ಟು ಬೇಕಷ್ಟು ಕೇಳಿದ ಹಾಗೆ ಬೋರ್ವೆಲ್ಲನ್ನು ತೆಗೆಸ್ಕೊಡ್ತಾ ಇದ್ದೀವಿ. ಈ ಸರಿನೂ ಸಹ ಇನ್ನು 8 ಬೋರ್ವೆಲ್ಲನ್ನು ತೆಗಿಲಿಕ್ಕೆ ಆಲ್ರೆಡಿ ಕಾಮಗಾರಿ 4 ಬೋರ್ವೆಲ್ಗೆ ಸ್ಟಾರ್ಟ್ ಆಗಿದೆ. ಇನ್ನು 4ಕ್ಕೆ ನಾವೀಗ ಈ ವರ್ಷದಲ್ಲಿ ತಗೋತಾ ಇದ್ದೀವಿ. ಸೊ ಪ್ರತಿ ಹಳ್ಳಿಗಳಿಗೂ ಎಲ್ಲೆಲ್ಲಿ ನೀರಿನ ವ್ಯವಸ್ಥೆ ನಮ್ಮ ಕೈಲಿ ಹೇಗೆ ಸಾಧ್ಯ ಆಗ್ತದೆ, ನಮ್ಮ ಹಣದ ವ್ಯವಸ್ಥೆ ನೋಡಿ ಪೂರೈಸಲಿಕ್ಕೆ ಇದು ಮಾಡ್ತಾಯಿದ್ದೀವಿ. ಈವನ್ ದನ ಕರುಗಳ ಇದಕ್ಕೂ ಸಹ ಕ್ಯಾಟಲ್ ಪಾಂಡನ್ನು ಸುಮಾರು ಹಳ್ಳಿಗಳಲ್ಲಿ ಮಾಡಿಕೊಟ್ಟಿದ್ದೀವಿ. ಸಂಬಂಧಪಟ್ಟ ಸುತ್ತಮುತ್ತ ಜಾಗಗಳಲ್ಲಿ ಬೋರ್ವೆಲ್ ವ್ಯವಸ್ಥೆ ನೋಡಿ ಪೈಪ್ಲೈನ್ ಸಹ ಅದಕ್ಕೆ ಮಾಡಿಕೊಟ್ಟಿದ್ದೀವಿ. ಸರಿಯಾಗಿ ಯೂಸ್ ಮಾಡ್ಕೊಳ್ಳೋದು ನಮ್ಮ ಎಲ್ಲರ ಕರ್ತವ್ಯ, ಗ್ರಾಮಸ್ಥರೆಲ್ಲರ ಕರ್ತವ್ಯ ಆಗ್ತದೆ. ಹಾಗಾಗಿ